ಸೂರ್ಯ ಮತ್ತು ಆಂಜನೇಯ ಎರಡೂ ಇರ್ತಕ್ಕಂಥ ಏಕೈಕ ದೇವಸ್ಥಾನ. ಅವರಿಗೆ 25% ದುಡ್ಡಿದ್ರು ಸಾಕು, ಇನ್ನು 75% ದುಡ್ಡು ಆಟೋಮೆಟಿಕಲಿ ಅವರಿಗೆ ಸೆಟ್ ಆಗಿ ಅವರಿಗೆ ಸ್ವಂತ ಮನೆ ಆಸೆ ಈಡೇರ್ತಾ ಇರ್ತದೆ. ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತೇಳಿ 48 ಸಲ ಬರೆದುಬಿಟ್ಟು ಇದನ್ನು ಹರಕೆ ಚೀಟಿ ಉಂಡಿಗೆ ಹಾಕುವುದ ಕೆಲವೇ ದಿನಗಳಲ್ಲಿ ಅವರ ಕೋರಿಕೆಗಳು ನೆರವೇರ್ತಾ ಇರ್ತವೆ. ಅಂದರೆ ಆಂಜನೇಯನ ಗುರು ಸೂರ್ಯ, ಅಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂಥ ಏಕೈಕ ದೇವಾಲಯ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಯಾಕೆ ದಕ್ಷಿಣಾಭಿಮುಖವಾಗಿರಬೇಕು ಅಂತಂದರೆ ಆಂಜನೇಯ ಸೀತೆಯನ್ನು ಹುಡುಕೊಂಡೋದ ದಿಕ್ಕು ದಕ್ಷಿಣ ದಿಕ್ಕು. ಮತ್ತು ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇದೆ. ದೇವಮೂಲದಲ್ಲಿ ಈಶಾನ್ಯದಲ್ಲಿ ಕೆರೆ ಇದೆ, ನೈಋತ್ಯ ಕುಬೇರನ ಮೂಲೆಯಲ್ಲಿ ಗುಟ್ಟೆ ಇದೆ, ಎತ್ತರವಾಗಿದೆ, ಗಣಪತಿ ದೇವಸ್ಥಾನ ಇದೆ. ಹೀಗಾಗಿ ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇರೋದ್ರಿಂದ ಮತ್ತು ಸೂರ್ಯ ಆಂಜನೇಯ ಒಂದೇ ಕಡೆ ನೆಲೆಸಿರೋದ್ರಿಂದ ಇಲ್ಲಿ ಭಕ್ತರ ಎಲ್ಲ ಸಕಲ ಕೋರಿಕೆಗಳು ನೆರವೇರ್ತಾ ಇರ್ತವೆ. ನೋಡಿ, ಇದು ಸೂರ್ಯ. ಆಂಜನೇಯ ತನ್ನ ಗುರುವಿಗೆ ಕೈ ಮುಗಿತಾ ಇದ್ದಾನೆ. ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಎರಡು ಒಂದೇ ಕಡೆ ನೆಲೆಸಿರೋದ್ರಿಂದ ಭಕ್ತರ ಎಲ್ಲ ಕೋರಿಕೆಗಳು ಕೂಡ ನೆರವೇರ್ತಾ ಇದ್ದಾವೆ. ಅವರಿಗೆ 25% ದುಡ್ಡಿದ್ರು ಸಾಕು, ಇನ್ನು 75% ದುಡ್ಡು ಆಟೋಮೆಟಿಕಲಿ ಅವರಿಗೆ ಸೆಟ್ ಆಗಿ ಅವರಿಗೆ ಸ್ವಂತ ಮನೆ ಆಸೆ ಈಡೇರ್ತಾ ಇರ್ತದೆ. ಇನ್ನು ಮನೆಗಳಲ್ಲಿ ಯಾರ ಮನೆಗಳಲ್ಲಿ ಶಾಂತಿ ಇರೋದಿಲ್ಲ, ಯಾರ ಮನೆಗಳಲ್ಲಿ ನೆಮ್ಮದಿ ಇರೋದಿಲ್ಲ, ಯಾರ ಮನೆಗಳಲ್ಲಿ ಹಣಕಾಸಿನ ತೊಂದರೆ ಇರುತ್ತೆ, ಯಾರ ಮನೆಗಳಲ್ಲಿ ಸಮಸ್ಯೆಗಳೇ ತುಂಬಿರ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳಿದ್ದಾಗ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತೇಳಿ ಅದಕ್ಕೋಸ್ಕರ ಸಕ್ಸಸ್ಸನ್ನು ಕಾಣಲಿಕ್ಕೋಸ್ಕರನ ಈ ಚಿಕ್ಕ ದೇವರನ್ನು, ಇದು ನೋಡಿ ಸೂರ್ಯ, ಇದು ಆಂಜನೇಯ, ಚಿಕ್ಕ ದೇವರನ್ನು ತಗೊಂಡೋಗ್ತಾ ಇರ್ತಾರೆ. ಈ ಚಿಕ್ಕ ದೇವ್ರನ್ನ ತಗೊಂಡೋಗಲಿ ದೊಡ್ಡ ದೇವ್ರನ್ನ ತಗೊಂಡೋಗಲಿ ಮುಂಚಿತವಾಗಿ ಬುಕ್ ಮಾಡಿರ್ಬೇಕು ಇವರು. ನಮ್ಮ ಬೆಂಗಳೂರಿನಲ್ಲಿ ಒಬ್ಬರು ಲಕ್ಷ್ಮಿ ಅಂತೇಳಿ ಅವರು ನಾವು ಸ್ವಂತ ಮನೆ ಕಟ್ಟಿದರೆ ಈ ಉತ್ಸವ ಮೂರ್ತಿಯನ್ನು ತಗೊಂಡೋಗ್ತೀವಿ ಮನೆಯಲ್ಲಿ ಗೃಹ ಪ್ರವೇಶ ದಿನ ಅಂತ ಅರ್ಕೆ ಮಾಡ್ಕೊಂಡಿದ್ರು. ಅವರಿಗೆ ಅತಿ ಶೀಘ್ರವಾಗಿ ಅವರ ಮನೆ ಆಸೆ ನೆರವೇರಿತು, ಅವರ ಸ್ವಂತ ಮನೆ ಆಸೆ. ಅವರು ಗೃಹ ಪ್ರವೇಶ ದಿನ ಈ ಉತ್ಸವ ಮೂರ್ತಿಯನ್ನು ಕರ್ಕೊಂಡೋಗ್ಬಿಟ್ಟು ವಿಶೇಷ ಪೂಜೆ ಮಾಡಿಸಿ ಅವತ್ತು ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಅರ್ಕೆ ಮಾಡ್ಕೊಳ್ತಕ್ಕಂಥವ್ರು ಇಲ್ಲಿ ಸ್ವಾಮಿ ಹೆಸರನ್ನು 48 ಸಲ ಬರೀತಾರೆ. 48 ಸಲ ಬರೆದಾದ ಮೇಲೆ ಇಲ್ಲಿ ತಮ್ಮ ಹೆಸರು, ನಕ್ಷತ್ರ, ಗೋತ್ರ, ರಾಶಿಯನ್ನು ಬರೆದು ಅವರ ಒಂದು ಹರಕೆಯನ್ನು ಇಲ್ಲಿ ಬರೀತಾರೆ. ಹರಕೆಯನ್ನು ಬರೆದಾದ್ಮೇಲೆ ಹರಕೆ ಏನು ತೀರಿಸ್ತೀವಿ ಅಂತ ಬರೆದುಬಿಟ್ಟು ಇದರೊಳಗಡೆನೇ ಅವರ ಇಚ್ಛಾನುಸಾರ ಹಣವನ್ನು ಇದರೊಳಗಡೆ ಇಟ್ಬಿಟ್ಟು ಇಲ್ಲಿ ಮಡಿಚಿಬಿಟ್ಟು ಇದನ್ನು ಅರಿಶಿನ ಹಚ್ಬಿಟ್ಟು ಉಂಡಿಗೆ ಹಾಕ್ತಾರೆ. ಇಲ್ಲಿ ಉಂಡಿಗೆ ಹಾಕಿದ್ದಾದಮೇಲೆ ಇಲ್ಲಿ 2 ಎಳ್ಳು ಬತ್ತಿಗಳನ್ನು ಇಲ್ಲಿ ಹಚ್ತಾರೆ. ಇಲ್ಲಿ ಹರಕೆ ಬರೀತಕ್ಕಂಥ ಪೇಪರ್ ಇರ್ಬೋದು, ಎಳ್ಳು ಬತ್ತಿಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಟ್ರಸ್ಟ್ ವತಿಯಿಂದ ಫ್ರೀಯಾಗಿ ಕೊಡ್ತಾರೆ. ಇದಕ್ಕೆ ಯಾವುದೇ ಚಾರ್ಜಸನ್ನು ಮಾಡೋದಿಲ್ಲ. 9 ವಾರ ಬರೋದ್ರೊಳಗಡೆ ಅವರು ಆದಿತ್ಯ ಹೃದಯವನ್ನು ಬಯಟ್ ಮಾಡ್ತಿರ್ತಾರೆ, ಹನುಮಾನ್ ಚಾಲೀಸ ಕಟ್ ಮಾಡ್ಕೊಳ್ತಿರ್ತಾರೆ. ಆ 9 ವಾರ ಬಂದಾಗ ಕೆಲವರು ಪೂರ್ಣ ಫಲವನ್ನು ಕೊಡ್ತಾ ಇರ್ತಾರೆ. ನೋಡಿ, ಇದು ಸೂರ್ಯಪುರ ಅಂತೇಳಿ ಇದು ಕೋಲಾರ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಆದರೆ ಇದಕ್ಕೆ ತುಮಕೂರು ಕಡೆಯಿಂದ ಬರೋಂಥವ್ರು ಕೊರಟಗೆರೆಗೆ ಹೋಗಂಗಿಲ್ಲ. ತುಮಕೂರಿಂದ ದೇವರಾಯನದುರ್ಗ ರಸ್ತೆಯಲ್ಲಿ ಬಂದರೆ ಊಡಿಗೆರೆ ಸಿಗುತ್ತೆ, ಊಡಿಗೆರೆ ಆಗ್ತಿದ್ದಂಗೆ ಕೋಲಾರ ಕ್ರಾಸ್ ಮೇಲೆ ಸೂರ್ಯಪುರ ಸಿಗುತ್ತೆ. ಬೆಂಗಳೂರು ಕಡೆಯಿಂದ ಬರೋಂಥವ್ರು ತುಮಕೂರು ರಸ್ತೆಯಲ್ಲಿ ಬಂದರೆ ದಾವಸ್ಪೇಟೆ ಸಿಗುತ್ತೆ, ದಾವಸ್ಪೇಟೆಯಿಂದ ರೈಟ್ ಟರ್ನ್ ತಗೊಂಡ್ರೆ ಊಡಿಗೆರೆ ಸಿಗುತ್ತೆ. ಮಧುಗಿರಿ ರೋಡಲ್ಲಿ ಬಂದರೆ ಊಡಿಗೆರೆಯಿಂದ ಬಲಗಡೆಗೆ ತಗೊಂಡ್ರೆ ಕೋಲಾರ ಕ್ರಾಸ್ ಮೇಲೆ ಸೂರ್ಯಪುರಕ್ಕೆ ಬರ್ಬೋದು. ಹತ್ತಿರದಲ್ಲಿರ್ತಕ್ಕಂಥವು ದೇವರಾಯನದುರ್ಗ ಇದೆ, ಸಿದ್ಧರಬೆಟ್ಟ ಇದೆ, ಮತ್ತು ನಾಮುಚ್ಚೆಲ್ಮೆ ಇದೆ, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಇದೆ, ಶಿವಗಂಗೆ ಇದೆ, ಸಿದ್ಧಗಂಗೆ ಇದೆ. ಹೀಗೆ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲ ಭಕ್ತರು ಕೂಡ ಇಲ್ಲಿ ಪ್ರಶಾಂತವಾದ ಒಂದು ವಾತಾವರಣ ಇರೋದ್ರಿಂದ ಇಲ್ಲಿಗೆ ಸದಾ ಕೂಡ ಭೇಟಿ ಕೊಡ್ತಾ ಇರ್ತಾರೆ. ಇಲ್ಲಿಗೆ ದೇವಸ್ಥಾನದ ನಂಬರ್ಗಳು, ಆ ದೇವಸ್ಥಾನದ ನಂಬರ್ಗೆ ನಿಮ್ಮ ಊರಿನ ಹೆಸರು ಹಾಕ್ಬಿಟ್ಟು ವಾಟ್ಸಪ್ ಮಾಡಿದರೆ ನಿಮಗೆ ಗೂಗಲ್ ಮ್ಯಾಪನ್ನು ಮತ್ತು ಲೊಕೇಶನ್ನ ಯಾವ ರೀತಿ ಬರಬೇಕು ಅಂತೇಳಿ ಅವ್ರಿಗೆ ಕಳಿಸ್ಕೊಡ್ತಾ ಇರ್ತಾರೆ. ಇಥೋಪಿಯಾ ಅಂತ ಒಂದು ಆಫ್ರಿಕನ್ ಕಾಂಟಿನೆಂಟಲ್ಲಿ ಇಥೋಪಿಯಾ ಅಂತ ಒಂದು ಕಂಟ್ರಿ ಇದೆ, ಅಲ್ಲಿ ಕೆಲಸ ಮಾಡ್ತಿರೋದು ನಾನು. ಯಾವುದೋ ಒಂದು ಅಗೋಚರ ಶಕ್ತಿ ಇದೆ ಅಂತ ಒಪ್ಕೊಂಡ್ಲೇಬೇಕು ಯಾರೇ ಇರಲಿ. ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ಖಂಡಿತ ಆದಷ್ಟು ಬೇಗ ಎಷ್ಟು ಶೀಘ್ರದಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಅದು ಅಸಾಧ್ಯ. ಯಾರೇ ಬಂದರೂ ಎಷ್ಟೊತ್ತಿಗೆ ಬಂದರೂ ಊಟ ಇದ್ದೇ ಇರುತ್ತೆ. ಸೊ ದಾಸೋಹ, ಅನ್ನ ದಾಸೋಹ ಸ್ಪೆಷಾಲಿಟಿ ಇಲ್ಲಿ ಏನಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲೂ ಇಲ್ಲ ಈ ಥರ. ಉಳ್ಕೊಳಕ್ಕೆ ಜಾಗನೂ ಇದೆ, ಎಲ್ಲನೂ ಉಚಿತವಾಗೇ ಇರುತ್ತೆ ಕಂಪ್ಲೀಟಾಗಿ. ನ್ಯಾಷನಲ್ಸ್ ಲೆವೆಲ್ ಬರಲಿ ಮತ್ತು ಇಂಟರ್ನ್ಯಾಷನಲ್ಸ್ ಬರಬೇಕು ಮತ್ತು ಸ್ಟೇಟ್ ಲೆವೆಲ್ ಬರಬೇಕು ಅಂತ. ಹಾಗೆ ಅವಳು ಸ್ಟೇಟ್ ಲೆವೆಲ್ ಫಸ್ಟ್ ರ್ಯಾಂಕಿಂಗ್ ಬಂದಳು, ಮತ್ತು ನ್ಯಾಷನಲಲ್ಲೂ ಸಹ ಬ್ರಾಂಜ್ ಗೆದ್ದಳು, ಮತ್ತು ಇಂಟರ್ನ್ಯಾಷನಲ್ಸ್ಲಿ ಆಟ ಆಡಿದಾಗ ಶ್ರೀಲಂಕಾದಲ್ಲಿ ಗೋಲ್ಡ್ ಮೆಡ್ಲು ತೊಗೊಂಡ್ಳು. ಹಾಗಾಗಿ ನಾನು ಇಲ್ಲಿ ತುಲಾಭಾರ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬಂದು ತುಲಾಭಾರ ಮಾಡಿಸ್ತಾ ಇದ್ದೀನಿ ಇಲ್ಲಿ. ನನ್ನ ಮಗಳು ಮದುವೆ ಆಗಬೇಕು, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದು. ಅವ್ರಿಗೆ ಮಂಡಿ ನೋವು ನಡೀತಾನೆ ಇರಲಿಲ್ಲ ಬಿಟ್ರಿ ಜಾಸ್ತಿ, ಒಂದು 2 ಹೆಜ್ಜೆ ಇಡ್ತಾ ಇರಲಿಲ್ಲ ಅವರು. ಅವ್ರಿಗೆ ಅದೇ ಇದು ಮಾಡಿದ ಮೇಲೆ ಪರಿಹಾರ ಆಯಿತು ಅಂತ ಗೊತ್ತಾಯ್ತ್ರಲ್ಲ ನಮ್ಮ ಕಣ್ಣು ಮುಂದೆಲೇ, ಅದಕ್ಕೆ ನಾವು ಬಂದ್ವಿ. ಫುಲ್ಲು ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಈ ಮಂಡಿ ನೋವು ಜಾಸ್ತಿ ಇತ್ತು. ಗುರೂಜಿನ ಕೇಳಿದ್ವಿ ಹಿಂಗೆ ಸಮಸ್ಯೆ ಐತೆ ಅಂತ.
ಅವರು 4:15ಗೆ ಎದ್ದು 48 ದಿನ ವ್ರತ ಮಾಡಬೇಕು ಅಂದರು. ನಾನು 4:15ಗೆ ಎದ್ದು ಸೂರ್ಯಾಂಜನೇಯನ ಪೂಜೆ ಮಾಡಿ ವ್ರತ ಮಾಡಿದೆ. ನಾನು ಇವಾಗ ಗುಟ್ಟೆ ಗಣಪತಿ ದೇವಸ್ಥಾನದ ಹತ್ತಿ ಬಂದಿದ್ದೀನಿ. ಇವಾಗ ಓಡಾಡ್ತೀನಿ, ನಾನೇ ಓಡಾಡ್ತೀನಿ. ಇವಾಗ ನನ್ನ ಮನೆ ಕೆಲಸ ನಾನೇ ಮಾಡ್ಕೊತೀನಿ. ಸ್ವಾಮಿಗೆ ಬಂದಿದ್ದಕ್ಕೆ ನನಗೆ ಒಳ್ಳೇದಾಗೈತೆ. ಅದಕ್ಕೆ ಇವತ್ತು ಹರಕೆ ತೀರಿಸಿ ಅನ್ನದಾನ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಒಂದೊಂದು ಸರಿ ಆಸ್ಪತ್ರೆಗೆ ಹೋದರೆ 50,000, 30,000, 20,000 ಇಲ್ದಲೇ ಬರ್ತಾ ಇರಲಿಲ್ಲ. ಈ ಸ್ವಾಮಿಗೆ ಬಂದಮೇಲೆ ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ ಆಸ್ಪತ್ರೆಗೆ ಅಂತ.